ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಕಾವ್ಯ ವರ್ಸಸ್ ಅಶ್ವಿನಿ ಮೇಡಮ್ ಅವರು ಜಗಳ ಆಡ್ತಾ ಇದ್ದಾರೆ. ಏನಕ್ಕೆ ಜಗಳ ಆಡ್ತಾ ಇದ್ದಾರೆ ನೋಡ್ಕೊಂಡ ಬನ್ನಿ. ಒಂದಂತೂ ನಿಜ ಆಗ್ತಾ ಇದೆ, ಅಶ್ವಿನಿ ಮೇಡಮ್ ಅವ್ರಿಗೆ ಒಂದು ಜಗಳ ಆಡೋದಕ್ಕೆ ಅಂತಾನೆ ಬಂದಿದ್ದಾರೆ. ಇವರು ಬುದ್ಧಿ ಕಲಿಯೋದಿಲ್ಲ. ಆ್ಯಂಡ್ ಎಸ್ಪೆಷಲಿ ಈ ಒಂದು ಪದ ಬಳಕೆ ಯೂಸ್ ಮಾಡ್ತಾ ಇದ್ದಾರೆ. ಏನಪ್ಪ ಅದು ಅಂತಂದರೆ, ಕಾವ್ಯ ಅವರು ಗಿಲ್ಲಿಗೆ ಬಕೆಟ್ ಹಿಡ್ಕೊಂಡು ನಿಂತ್ಕೊ ನೀನು ಅಂತ ಹೇಳ್ತಾ ಇದ್ದಾರೆ. ಯಾವಾಗಪ್ಪ ಕಾವ್ಯ ಅವರು ಗಿಲ್ಲಿಗೆ ಬಕೆಟ್ ಹಿಡಿದಿದ್ದಾರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಯಾವುದೋ ಒಂದು ರಿಪೀಟೆಡ್ಲಿ 3 ವಾರದಿಂದ ನಾನು ನೋಡ್ತಾ ಇದ್ದೀನಿ, ಗಿಲ್ಲಿ ಕಾವ್ಯ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದ್ರೆ ಜನಗಳು ತುಂಬಾ ಮೆಚ್ಕೊಂಡಿದ್ದಾರೆ. ಸೊ ಎಸ್ಪೆಷಲಿ ಇಲ್ಲಿ ಆಮೇಲೆ ಫಸ್ಟ್ ಆಫ್ ಆಲ್ ಅವ್ರು ಫ್ರೀ ಪ್ರಾಡಕ್ಟ್ ಅಂದಾಗನೇ ಮಾತಾಡಬೇಕಾಗಿತ್ತು ತುಂಬಾ ಸ್ಟ್ರಿಕ್ಟ್ ಆಗಿ ಕಾವ್ಯ ಅವರು. ಬಟ್ ಅದನ್ನು ಮಾತಾಡದೇ ಇದ್ದಿದ್ದು ಈ ಒಂದು ಗೀತಿಗೆ ತಗೊಂಬಂದಿದೆ. ಸೊ ಸಿಂಪಲ್ ಏನಪ್ಪಾ ಅಂತಂದ್ರೆ, ಆಕ್ಚುಲಿ ಮನೆ ಒಳಗಡೆ ಕ್ಯಾಪ್ಟನ್ಸಿ ಟಾಸ್ಕ್ ಆಲ್ರೆಡಿ ಗೆದ್ದಿದ್ದಾರೆ. ಸೊ ನಮ್ಮ ಅಪ್ಡೇಟ್ ಪ್ರಕಾರ ಅದು ಯಾರು ಅಂತ ಲೈಕ್ ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದು ಇವತ್ತೇ ಗೊತ್ತಾಗುತ್ತೆ ಯೂಶಲಿ ಏನಾಗುತ್ತೆ ಅಂತ. ಸ್ವಲ್ಪ ಹೈಟಿಗೆ ಪರ್ಸನಾಲಿಟಿ ಒಳ್ಳೆ ಫುಲ್ ರಗಡ್ ಆಗಿರೋರೆ ವಿನ್ ಆಗಿರೋದು ಕ್ಯಾಪ್ಟನ್. ಅದು ಯಾರು ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ಆ ಕ್ಯಾಪ್ಟನ್ ಆದ್ಮೇಲೆ ಎಲ್ಲರೂ ಅವ್ರವ್ರದಂತ ಒಂದು ಪಾತ್ರನ ವಹಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಮನೆ ಕೆಲಸಕ್ಕೆ, ಅಡುಗೆ ಕೆಲಸಕ್ಕೆ ಒಬ್ರು ಅಂತ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಬೆಂಕಿ ಹಚ್ಕೊಂಡಿದೆ. ಅಶ್ವಿನಿ ಮೇಡಮ್ ಅವ್ರು ಏನ್ ಮಾಡ್ತಾ ಇದಾರೆ, ಕಾವ್ಯ ಅವ್ರಿಗೆ ಇಲ್ಲಿ ರೀಸನ್ ಜಗಳ ಲೈಟಾಗಿ ಸ್ಟಾರ್ಟ್ ಆಗಿದ್ದು, ನಿನ್ಗೆ ಯಾರು ನಾನು ಕೇಳಕ್ ಬಂದಿದ್ದು, ನೀನ್ ಯಾಕೆ ನನಗೆ ಬಂದಿದ್ಯಾ ಅಂತ ಫಸ್ಟ್ ಸ್ಟಾರ್ಟ್ ಆಗೋದು. ಅದಕ್ಕೆ ನಾನು ನಿಮ್ಗೆ ಹೇಳಕ್ ಬರ್ತಲ್ಲ, ನೀವು ಬೇರೆಯವ್ರ ಪರವಾಗಿ ಮಾತಾಡಕ್ಕೆ ಯಾಕೆ ಬರ್ತಾ ಇದ್ದೀರಾ ಅಂತ ಕಾವ್ಯ ಅವರು ಎತ್ಕೊಳ್ತಾರೆ. ಅವಾಗ ಅಲ್ಲಿ ಮಾತಿಗೆ ಮಾತು ಬೆಳೆದು ಹೌದು ಹೇ ಅಂತ ಅಂದಿರ್ತಾರೆ. ಸೊ ಅದನ್ನ ಹೇ ಅಂತ ಯಾರು ಹೇಳ್ತಾ ಇದ್ಯಾ ನೀನು, ಇವ್ರ ಮಾತ್ರ ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡ್ತಾ ಇದಾರೆ. ಕೋಪ ಬಂದಾಗ ಅವ್ರು ಮಾತಾಡ್ತಿರೋದು ಏನ್ ತಪ್ಪು ಗುರು ಇದ್ರಲ್ಲಿ. ಆಕ್ಚುಲಿ ನನಗೆ ಇಲ್ಲೆಲ್ಲೂ ಕಾವ್ಯ ಅವ್ರದ್ದು ತಪ್ಪು ಅಂತ ನಾನು ಎಲ್ಲೂ ಹೇಳ್ತಲ್ಲ. ಇವ್ರು ಏನ್ ಮಾಡ್ತಾ ಇದಾರೆ, ಬೇರೆ ಪರವಾಗಿ ಅಂದ್ರೆ ಗಿಲ್ಲಿ ಅವರು ಸಡನ್ ಆಗಿ ಅಡುಗೆ ಮಾಡೋದು ಬಿಟ್ಬಿಟ್ಟು ಅಲ್ಲಿ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕಾದ್ರೆ ನೀವು ಹೊಡೋಗ್ತೀರಾ ಅನ್ನೋದು ರೀತಿಲಿ ಮಾತಾಡ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ. ಇಲ್ಲಿ ಒಂದಷ್ಟು ಮಾತುಕತೆ ಏನು ಅಂತಂದ್ರೆ, ಇದು ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗೋದು. ಅದು ಇವತ್ತೇ ತೋರಿಸ್ತಾರ ಇಲ್ಲ ನಾಳೆ ತೋರಿಸ್ತಾರ ಅದಂತೂ ಗೊತ್ತಿಲ್ಲ. ಜಗಳ ಆಗೋ ಟೈಮಲ್ಲಿ ಸೊ ಬಕೆಟ್ ಹಿಡಿತೀರಾ ನೀವು, ಹೋಗಿ ಬಕೆಟ್ ಅವ್ನಿಗೆ ಹೋಗಿ ಹಿಡಿಯೋಗೋ ಗಿಲ್ಲಿಗೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕಾವ್ಯ ಅವ್ರಿಗೆ, ಅಶ್ವಿನಿ ಗೌಡ ಅವರು ಕಾವ್ಯ ಅವ್ರಿಗೆ. ನನ್ನ ಪ್ರಕಾರ ಅಶ್ವಿನಿ ಮೇಡಮ್ ಅವ್ರು ಏನ್ ಮಾಡ್ತಾ ಇದಾರೋ ಅದು ತುಂಬಾ ತಪ್ಪಾಗ್ತಾ ಇದೆ. ಈಗ ಬರ್ತಾರ ಅಪ್ಡೇಟ್ ಪ್ರಕಾರ ಸೊ ಅಶ್ವಿನಿ ಮೇಡಮ್ ಮೇಲೆ ಇನ್ನೊಂದು ಬಿಡದಿಲ್ ಏನೋ ಕೇಸ್ ಆಗಿದೆ ಅಂತ ನಾವು ಹೇಳ್ತಾ ಇದ್ರೆ, ಅದೇ ಏನೊಂದು ವರ್ಡಿಂಗ್ ಯೂಸ್ ಮಾಡ್ತಾರಲ್ವಾ, ಆ ಒಂದು ವರ್ಡಿಂಗ್ ನ ಇಟ್ಕೊಂಡು ಸೊ ಕೇಸ್ ಹಾಕಿದಾರಂತೆ. ಅದೇನ್ ಕಥೆನೇ ಆಯ್ತಾ ಅಂತ ಇನ್ನ ನೋಡ್ಬೇಕಾಗುತ್ತೆ. ಅಲ್ಲಿ ಇವರೇ ಸ್ವಲ್ಪ ಕುತ್ನ ತಗೊಳ್ತಾ ಇದಾರೆ. ಅಂಡ್ ಎಸ್ಪೆಷಲಿ ಬಿಗ್ ಬಾಸ್ ಮೇಲೂ ಕೂಡ ಅವ್ರು ಆಕ್ಚುಲಿ ಕೇಸ್ ಹಾಕಿದಾರಂತೆ. ಅಂಡ್ ಎಸ್ಪೆಷಲಿ ಈ ಜಗಳದ ಮಧ್ಯದಲ್ಲಿ ನಾನು ಒಂದು ಮಿಸ್ ಮಾಡಿದೆ, ನಮ್ಮ ಗಿಲ್ಲಿ ನಟ ಅವರು ಕೆಂಪೇಗೌಡ ಸ್ಟೈಲಲ್ಲಿ ಮೀಸೆ ಬಿಟ್ಟಿದಾರಪ್ಪ. ಎಂತ ಖುಷಿ ಆಯ್ತು ಗುರು. ಆಕ್ಚುಲಿ ಅಂದ್ರೆ ನೆನ್ನೆ ಕಾವು ಅವ್ರು ಹೇಳಿದ್ರಪ್ಪ, ನೀವು ನನ್ನ ಮಾತು ಕೇಳಿದ್ರೆ ಲೈಕ್ ಬಿಯರ್ ಟ್ರಿಮ್ ಮಾಡಿ ಅಂತ ಹೇಳಿದ್ರಲ್ಲ, ಅವಾಗ ಎಲ್ಲೋ ಫುಲ್ ಮೂಡ್ ಬಂದ್ಬಿಟ್ಟು ಇಷ್ಟೆಲ್ಲ ತೆಗೆದು ಮೀಸೆ ಬಿಟ್ಟಿದ್ದಾರೆ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದಾರೆ. ಇನ್ನೂ ಫುಲ್ ಕ್ಲಿಪ್ಪಿಂಗ್ ಸಿಕ್ಕಿಲ್ಲ. ಆಕ್ಚುಲಿ ಸೈಡ್ ಇಂದ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ. ನಿಮ್ಗೆ ಆಕ್ಚುಲಿ ಬ್ಲರ್ ಕಾಣಿಸ್ಬೋದೇ, ನಾನು ಬೇಕಾದ್ರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡ್ಕೊಳ್ಳಿ ಅದನ್ನ. ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಲುಕ್ ಈ ವಾರದಲ್ಲಿ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ ಗಿಲ್ಲಿ ಕಡೆಯಿಂದ. ಒಂದು ಕಡೆ ಎಂಟರ್ಟೈನ್ಮೆಂಟು, ಇನ್ನೊಂದು ಕಡೆ ನಮ್ಮ ಮಾಸ್ ಲುಕ್. ಹೆಂಗಿರ್ಬೋದು ಗುರು, ಕಾಮಿಡಿ ಕೆಂಪೇಗೌಡ ಆದ್ರೆ ಯಾವ ತರ ಇರ್ಬೋದು ನೋಡೋಣ ಗೈಸ್. ಈ ವಾರದಲ್ಲಿ ಗೊತ್ತಾಗುತ್ತೆ. ಸುದೀಪ್ ಸರೇ ಶಾಕ್ ಆಗ್ಬಿಡ್ತಾರೆ, ಏನಪ್ಪ ಇವನು ಈ ರೇಂಜಿಗೆ ಬಂದು ಕುತ್ಕೊಂಡ್ಬಿಟ್ಟವನು. ಯಾಕಂದ್ರೆ ಲಾಸ್ಟ್ ಸೀಸನ್ ಶಶಿರ್ ಅವ್ರು ಮಾಡ್ಕೊಂಡಿದ್ರು. ಶಶಿರ್ ಅವ್ರಿಗೆ ಕಾಂಪ್ಲಿಮೆಂಟ್ ಕೊಡ್ತಾರೆ ಅಂತ ಶಶಿರ್ ಅವ್ರು ತುಂಬಾ ವೆಯ್ಟ್ ಮಾಡ್ತಾ ಇದ್ರು. ಸುದೀಪ್ ಸರ್ ಏನಂದ್ರೆ ಗೊತ್ತಾ, ಈ ತರ ಕೆಂಪೇಗೌಡ ಮೀಸೆ ಬಿಡ್ಕೊಂಡು ನೀವು ಹುಡುಗಿರಿಂದ ಹೋದ್ರೆ ಎಲ್ರಿ ಆಗುತ್ತೆ ಕೆಂಪೇಗೌಡ ಅಂತ ಹೇಳಿದ್ರು. ಹೌದು, ಬಟ್ ಇಲ್ಲಿಗೆ ಆತರ ಬರಲ್ಲ. ಯಾಕಂದ್ರೆ ಗಿಲ್ಲಿ ಅವರು ಆಲ್ ರೌಂಡ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಅದರಿಂದ ಆತರ ಮಾತುಗಳು ಬರಲ್ಲ. ಫುಲ್ ನಗ್ತಾ ಇರ್ತಾರೆ ಸುದೀಪ್ ಸರ್ ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ನಿಮ್ಮ ಒಂದು ಪ್ರಕಾರ ಸೊ ಅಶ್ವಿನಿ ಮೇಡಮ್ ಅವರು ತಪ್ಪಿತ್ತಾ ಇಲ್ಲ ಕಾವ್ಯ ಅವರು ತಪ್ಪಿತ್ತಾ? ಸೊ ಈ ಒಂದು ಪ್ರೋಮೋ ನೋಡ್ತಾರೆ, ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಇದಾಗಿತ್ತು ನಮ್ಮ ಪ್ರೋಮೋನ ರಿವ್ಯೂ. ಸೊ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.